పొద్దున్నే రాపా రాదన్నా పొద్దున్నే చెప్పారు ನಾಳೆ ಗುಲ್ಬರ್ಗಾದಲ್ಲಿ ಗುಲ್ಬರ್ಗ ರೆವಿನ್ಯೂ ಡಿವಿಷನ್ ಅಭಾವ ಪರಿಹಾರಕ್ಕೆ ಏನು ಮಾಡಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಯಕ್ರಮ ನಡೆಸಿದ್ದಾರೆ. ನಾನು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ಇನ್ಚಾರ್ಜ್ ಇರೋದ್ರಿಂದ ಸಾಯಂಕಾಲ ಅಲ್ಲಿ ಸೇರಬೇಕಾಗಿದೆ. ಈ ವರ್ಷ ಸ್ವಲ್ಪ ಅಭಾವದ ಸೂಚನೆಗಳು ಕಂಡಿದೆ. ಅದಕ್ಕೆ ಮುಂಜಾಗ್ರತೆಯಾಗಿ ಏನೇನು ಕೆಲಸ ಮಾಡಬೇಕು ಅಂತ ಆ ಗುಲ್ಬರ್ಗ ರೆವಿನ್ಯೂ ಡಿವಿಷನ್ ಕಾರ್ಯಕ್ರಮ ಮಂಗಳೂರು ಮತ್ತು ಸ್ವಲ್ಪ ಮಟ್ಟಿಗೆ ಹುಬ್ಬಳ್ಳಿ ಬೆಳಗಾಂ ಕಡೆ ಮಳೆ ಆಗಿದೆ. ಆದರೆ ಸಮಯಕ್ಕೆ ಸರಿಯಾಗಿ ಮಳೆ ಬರಲಿಲ್ಲ. ಬಿತ್ತನೆಗಳಾಗಬೇಕಾಯಿತು, ಬಿತ್ತನೆಗಳಾಗಿಲ್ಲ. ಅದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಾವೆಲ್ಲ ಸೇರಿ ನಾಳೆ ಒಂದು ಮೀಟಿಂಗನ್ನು ತೆಗೆದುಕೊಂಡಿದ್ದೀವಿ. ಇವತ್ತು ನಾವು ದೇವರನ್ನು ಪ್ರಾರ್ಥನೆ ಮಾಡ್ತಾಯಿದ್ದೀವಿ, ಒಳ್ಳೆ ಮಳೆ ಬರಲಿ, ಜನ ಸಮೃದ್ಧಿಯಾಗಲಿ, ಬೆಳೆ ಆಗಲಿ ಅಂತೇಳಿ. ಜೊತೆಯಲ್ಲಿ ಸುಮಾರು 30 ವರ್ಷಗಳಿಂದ ಸತತವಾಗಿ ಶ್ರೀಧರ್ ಪಿಳ್ಳೆ ಅವರು ಜೊತೆಯಲ್ಲಿ ಇದ್ದರು, ಸಹಕಾರ ಕೊಟ್ಟರು. ಆ ದಿನ ಸ್ವರ್ಗಸ್ಥರಾದ ದಿನ ನಾನು ಬರೋಕ್ಕೆ ಅನಾನುಕೂಲ ಆಯಿತು. ಅದರಿಂದ ಇವತ್ತು ಕುಟುಂಬಕ್ಕೆ ಸಾಂತ್ವನ ಕೇಳಿ ಹೋಗೋಣ ಅಂತ ಬಂದಿದ್ದೀನಿ. ಆ ಸಾಂತ್ವನ ಹೇಳಿ ಮತ್ತೆ ನಾನು ನೇರವಾಗಿ ಗುಲ್ಬರ್ಗ ನೀವು ಪಡಿತರ ವಿಷಯದಲ್ಲಿ ಮುಖ್ಯ ಕೇಳಿದ್ದೀರಿ. ನಾವು ಸರಿಯಾದಂಥ ರೀತಿಯಲ್ಲಿ ಈಗ ಬಿಲೋ ಪಾವರ್ಟಿ ಲೈನ್ ಪರಿಷ್ಕರಣೆ ಮಾಡಿದೆ. ಸುಮಾರು ಒಂದು ಸಾರಿ ಪರಿಷ್ಕರಣೆ ಮಾಡಿದ್ದೆ. ಸುಮಾರು 13ರಿಂದ 14 ಲಕ್ಷ APL BPL ನಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ 70% ಕೊಡ್ತಾ ಇದ್ದೀವಿ. ಇಡೀ ಇರುವ ಜನಸಂಖ್ಯೆ ಅಂದರೆ 6-6.5 ಕೋಟಿ ಇದ್ದರೆ 4,50,00,000 ಜನಕ್ಕೆ ಈ ಪಡಿತರ ವಿತರಣೆಯನ್ನು ಮಾಡ್ತಾಯಿದ್ದೀನಿ. ಆದ್ದರಿಂದ ನಾನು ಕೂಡ ಮನವಿ ಮಾಡ್ತಾಯಿದ್ದೀನಿ, APL ಅವರು ಏನು BPL ಇದ್ರಿ ಅವರೆಲ್ಲ APLಗೆ ಬನ್ನಿ. ಇನ್ನೂ ಕೆಲವರು ಬಡವರಿಗೆ ನಾವು ಪಡಿತರ ಚೀಟಿ ಕೊಡಬೇಕಾಗಿದೆ, ಕಾಯ್ತಾ ಇದ್ದಾರೆ, ಅವ್ರನ್ನ ಅವಕಾಶ ಮಾಡಿಕೊಡ್ಬೇಕಾಗಿದೆ ಅಂತೇಳಿ ಆ APL ಅವರು ಏನು BPL ಇದ್ದಾರೆ ಅವರಿಗೆ ನಾನು ಮನವಿಯನ್ನು ಮಾಡ್ತೀನಿ. ಕೇಂದ್ರ ಸರ್ಕಾರ ಈಗಾಗಲೇ ಪರಿಷ್ಕರಣೆ ಮಾಡಿ 7.5 ಲಕ್ಷ ಕಾರ್ಡನ್ನು ರದ್ದು ಮಾಡಿದೆ. ಅದನ್ನು ಕೂಡ ಈಗ ನಾವು ಲೆಕ್ಕಾಚಾರ ಮಾಡಿದ್ದು ಸುಮಾರು 14 ಲಕ್ಷ ಕಾರ್ಡಿಗೆ ನಾವಿನ್ನೂ ರದ್ದು ಮಾಡಿಲ್ಲ. ನಾನು ಅವ್ರನ್ನ ಮನವಿ ಮಾಡ್ತಾಯಿದ್ದೀನಿ, ನಾವೆಲ್ಲ ಕೂಡ ಬಡವರಿಗೆ ಅವಕಾಶ ಮಾಡಿಕೊಡ್ಬೇಕು, ತಾವು APLಗೆ ಬರಬೇಕು ಅಂತ ಅವ್ರನ್ನ ನಾನು ಮನವಿ ಮಾಡ್ತಾಯಿದ್ದೀನಿ. ಸರ್, ಇಂದ್ರಾಕಿ ಬಂದಲ್ಲ ಯಾವ ನಿವಾರಣೆ ಏನು ಈ ದಿನ ತಾಲೂಕು ಆಸ್ಪತ್ರೆ ಸಾವಿರಾರು ಜನ ಮಹಾರಾಷ್ಟ್ರ ಬಿಟ್ಟರೆ ನಾವೇ ಅಂಥದ್ರಲ್ಲಿ 70% ಕಾರ್ಡ್ ಕೊಟ್ಟಿದ್ದೀವಿ. ಇನ್ನೂ ಕಾರ್ಡ್ ಇದೆ ಅಂದರೆ ಕೆಲವರಿಗೆ ಬಡವರಿಗೆ ಅನಾನುಕೂಲ ಇದೆ. ಅವ್ರಿಗೆ ಇವತ್ತು ನಾನು ಹೇಳ್ತೀನಿ, ನಾವು 15 ದಿನದೊಳಗಡೆ ಅವರು ತಹಸೀಲ್ದಾರ್ ಹತ್ರ ಹೋಗಿ ನಾವು ನಮ್ಮಲ್ಲಿ ಗೈಡ್ಲೈನ್ಸಲ್ಲಿ ನಾವು ಬಡವರಿದ್ದೀವಿ, ನಮಗೇನು ಸ್ವಂತ ಕಾರಿಲ್ಲ, ಸ್ವಂತ 7.5 ಎಕರೆ ಜಮೀನಿಲ್ಲ, ನಾವು ಟ್ಯಾಕ್ಸ್ ಕಟ್ತಾ ಇಲ್ಲ ಅಂಥೇಳಿ ಅವರು ಘೋಷಣೆ ಮಾಡಿದರೆ ಅವ್ರಿಗೂ ಕಾರ್ಡ್ ಕೊಡಿ. ಅದಕ್ಕೆ ಅವಕಾಶ ಇದೆ. ಯಾರಿಗಾದರೂ ಜಮೀನಾಗಿರೋರು ಅವ್ರಿಗೆ ಕಾರ್ಡ್ ಇಲ್ಲ ಅಂದರೆ ಅವ್ರ ತಹಸೀಲ್ದಾರ್ಗೆ ಅರ್ಜಿ ಹಾಕಿ ಅವಾಗ ಅವಕಾಶ ಮಾಡಿಕೊಡೋಣ. ನಾಗರಿಕರಿಗೆ ಮನೆಗೆ ಸೇರಿಸಿ 75 ವರ್ಷಕ್ಕೆ ಮೇಲ್ಪಟ್ಟವ್ರಿಗೆ ಸುವಿಧಾ ಅಂಥೇಳಿ ನಾವು ಅವ್ರ ಮನೆಗೆ ದವಸ ಧಾನ್ಯಗಳೇನಿದೆ ಅವನ್ನ ಅವ್ರಿಗೆ ವಿತರಣೆ ಅವ್ರ ಮನೆಗೆ ಕೊಟ್ಕೊಡ್ತೀವಿ. ಆ ರೀತಿ ಕಾರ್ಯಕ್ರಮ ಮಾಡ್ಕೊಂಡು ಮಂತ್ರಿಮಂಡಲ ಪುನರಚನೆ ಆಗಬೇಕಾದ್ರೆ ರೂಪ ಅವರಿಗೆ ಅವಕಾಶ ಸಿಗುತ್ತೆ ಸರ್? ಒಂದೇ ಕುಟುಂಬ ಇಬ್ಬರು ಹಿರಿಯನ ಬರುತ್ತಾ? ಎರಡು ನೀವೇ
विश्वाभूतानि